ಇನ್ಸ್ಟಾಲೇಷನ್ ಚಾರ್ಜ್ 1 ರೂಪಾಯಿ ಕೂಡ ಗ್ರಾಹಕರ ಮೇಲೆ ಏರಿಲ್ಲ. 60 ತಿಂಗಳಲ್ಲಿ ಇವೆಲ್ಲ ರಾಜ್ಯಗಳಲ್ಲಿ ಮೇಂಟೆನೆನ್ಸ್ ಫೀ ಅಂತ ಮಂತ್ಲಿ ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಕೇವಲ 57 ರೂಪಾಯಿ ಅಷ್ಟೇ. ಓನ್ಲಿ 57 rupees ಮಂತ್ಲಿ ಮೇಂಟೆನೆನ್ಸ್ ಚಾರ್ಜ್ ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜ್ 900 ರೂಪಾಯಿ. ಎಲ್ಲ ರಾಜ್ಯದಲ್ಲೂ ಈ ರೀತಿ ನಡೀತಾ ಇದೆ. ಆಯ್ತು, ಈಗ ಹಿಮಾಚಲ್ ಪ್ರದೇಶಕ್ಕೆ ಬರೋಣ. ಅಲ್ಲಿ ನಿಮಗೆ ಮಂತ್ಲಿ ಮೇಂಟೆನೆನ್ಸ್ ಬಂದು 68.4 ರೂಪಾಯಿ. 57 ರೂಪಾಯಿ ಎಡ. ಎಲ್ಲ ರಾಜ್ಯದಲ್ಲೂ 57 ರೂಪಾಯಿ ಮಂತ್ಲಿ ಚಾರ್ಜಸ್ ಇದೆ. 900 ರೂಪಾಯಿ ಅಂತಕ್ಕಂಥದ್ದು ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ನು ಎಲ್ಲ ಕಡೆ ಒಂದೇ ತರ ಅದು ಪ್ರಕ್ರಿಯೆ ನಡೀತಾ ಇದೆ. ಅಗೇನ್ ತೆಲಂಗಾಣಕ್ಕೆ ಬಂದ್ರೆ 66 ರೂಪಾಯಿ ಇದೆ ಮಂತ್ಲಿ ಮೇಂಟೆನೆನ್ಸ್. ಆದ್ರೆ ನಮ್ಮ ರಾಜ್ಯದಲ್ಲಿ 120 ತಿಂಗಳಿಗೆ ಫಾರ್ 120 ಮಂತ್ಸ್ ಪ್ರತಿ ತಿಂಗಳು 71 ರೂಪಾಯಿ ಗ್ರಾಹಕರ ಮೇಲೆ ಇವತ್ತು ಒತ್ತಡವನ್ನು ಏರ್ತಕ್ಕಂಥದ್ದು. ಇದರಿಂದ 10 ವರ್ಷದಲ್ಲಿ 15,000 ಕೋಟಿಯಷ್ಟು ಈಗಲಿಂದಾನೇ ವ್ಯವಸ್ಥಿತವಾದಂಥ ಒಂದು ಲೂಟಿಗೆ ಕೈ ಹಾಕಿದ್ದಾರೆ. ಅಂದ್ರೆ ಒಬ್ಬ ಗ್ರಾಹಕನ ಮೇಲೆ 8,520 ರೂಪಾಯಿಯಷ್ಟು ಹೊರೆ ಬೀಳುತ್ತೆ ಒಬ್ಬ ಗ್ರಾಹಕನಿಗೆ ಫಾರ್ ಒನ್ ಕಸ್ಟಮರ್. ಇದಷ್ಟೇ ಅಲ್ಲ, ಇದರ ಮುಂದುವರೆದ ಭಾಗವಾಗಿ ಯಾವ ರೀತಿ ಟೆಂಡರ್ನ ಒಂದು ಗ್ಲೋಬಲ್ ಟೆಂಡರ್ನ ಕರಿಬೇಕಾದ್ರೂ ಕೂಡ ಕೆಲವೊಂದಷ್ಟು ನಿಯಮಾವಳಿಗಳು ಒಳಗೊಂಡಂತೆ ರೂಲ್ಸ್ ಪ್ರಕಾರ ನೀವು ರೆಗ್ಯುಲೇಷನ್ಸು ಮತ್ತು ರೂಲ್ಸ್ನ ಫಾಲೋ ಮಾಡ್ತಕ್ಕಂಥವರಾದರೆ ಒಂದು ಗ್ಲೋಬಲ್ ಟೆಂಡರ್ ಪ್ರಕ್ರಿಯೆ ನಡಿಬೇಕಾದ್ರೂ ಕೂಡ ಕೇವಲ 45 ಡೇಸ್ ಮಿನಿಮಮ್ ನೀವು ಟೈಮ್ ಕೊಡ್ತೀರಿ. 45 ಡೇಸ್ ಮಿನಿಮಮ್ ಟೈಮ್. ಆದರೆ ಇಲ್ಲಿ ಕೇವಲ 34 ದಿನದ ಒಳಗಡೆ ತರಾತುರಿಯಲ್ಲಿ ಈ ಒಂದು ಟೆಂಡರ್ ಪ್ರಕ್ರಿಯೆನ ಮುಗಿಸಿದ್ದಾರೆ. ಹೋಗ್ಲಿ, ಟೆಂಡರ್ ಯಾರಿಗೆ ಕೊಟ್ಟಿದ್ದಾರೆ? ಯಾರೋ ಒಬ್ಬ ಪೋಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ದಾವಣಗೆರೆ ಬೇಸ್ಡ್ ಕಂಪನಿ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅಂತವರಿಗೆ, ಪೋಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಟೆಂಡರ್ನ ಕೊಡ್ತಾರೆ. ಅಂದ್ರೆ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇಲ್ಲ ಇವರಿಗೆ. ಅಲ್ಟಿಮೇಟ್ಲಿ ಈಸ್ ನಾಟ್ ಇವನ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು, ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಇರ್ಬೋದು, ಯಾವುದನ್ನು ಕೂಡ ಇವರು ಮೀಟ್ ಆಗ್ತಾ ಇಲ್ಲ. ಈ ಕಂಪನಿ ಎಲಿಜಿಬಿಲಿಟಿನೂ ಇಲ್ಲ. ಆದರೆ ಇಲ್ಲಿ ಸರ್ಕಾರದ ಗೊತ್ತಿಲ್ಲ ಪಾಪ ಯಾರ್ಯಾರು ಪ್ರಭಾವಿಗಳ ಆಶೀರ್ವಾದ ಇದೆಯೋ ಅವ್ರ ಮೇಲೆ ತರಾತುರಿಯಲ್ಲಿ 34 ದಿನದಲ್ಲಿ ಇವೆಲ್ಲ ಪ್ರಕ್ರಿಯೆಗಳನ್ನ ಮುಗಿಸ್ತಾರೆ. ಅಷ್ಟೇ ಅಲ್ಲ, ಇವತ್ತು ಯಾವುದೇ ಒಂದು ಟೆಂಡರ್ ಕರೆದಾಗ ಒಂದು ಪಬ್ಲಿಕ್ ನೋಟಿಫಿಕೇಶನ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯ ಪ್ರಾಸೆಸ್. ಒಂದು ಪಬ್ಲಿಕ್ ನೋಟಿಫಿಕೇಶನ್ ಕೂಡ ಕರೆದಿಲ್ಲ, ನ್ಯೂಸ್ ಪೇಪರ್ನಲ್ಲಿ ಆಡ್ಗಳು ಹಾಕಿಲ್ಲ. ದ ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಟೆಂಡರ್ ವ್ಯಾಲ್ಯೂ ಇಸ್ 4,800 crores, 4,800 ಕೋಟಿ ರೂಪಾಯಿ. ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಪ್ರಕಾರ KPTT ಅಂತ ನಾವೇನು ಕರಿತೀವಿ, KTPP ಅಂತ, ಅದ್ರ ಪ್ರಕಾರ ಅವ್ರು ಏನು ಹೇಳ್ತಾರೆ, ಯಾವುದೇ ದೊಡ್ಡ ದೊಡ್ಡ ಟೆಂಡರ್ಗಳು ಕರಿಬೇಕಾದಂಥ ಸಂದರ್ಭದಲ್ಲಿ ಉದಾಹರಣೆಗೆ 4,800 ಕೋಟಿ ರೂಪಾಯಿಯಷ್ಟು ದೊಡ್ಡ ಪ್ರಮಾಣದಲ್ಲಿ ಇರತಕ್ಕಂಥ ಈ ದೊಡ್ಡ ಮಟ್ಟದ ಒಂದು ಟೆಂಡರ್ ಏನಿದೆ, ಇದಕ್ಕೆ ಕ್ವಾಲಿಫಿಕೇಶನ್ ಆಗಬೇಕು, ಎಲಿಜಿಬಲ್ ಆಗಬೇಕು, ಇಂಪ್ಲಿಮೆಂಟ್ ಆಗಬೇಕು ಅಂತಕ್ಕಂಥದ್ದಾದ್ರೆ ದೆನ್ ದ ಕಾಂಟ್ರಾಕ್ಟರ್ಸ್ ಟರ್ನ್ ಓವರ್ ಮಸ್ಟ್ ಬಿ ಡಬಲ್, ದಟ್ ಈಸ್ 9,600 crores ಅಷ್ಟು, 9,600 ಕೋಟಿ ರೂಪಾಯಿಯಷ್ಟು ಟರ್ನ್ ಓವರ್ ಆಗಬೇಕಾಗಿದೆ ಅವ್ರದ್ದು ಆ ಕಂಪ್ನಿದು. ಬಟ್ ಇಲ್ಲ, ಇನ್ನೊಂದು ನಾನು ವಿಷಯನ ಪ್ರಸ್ತಾವನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಫೈನಾನ್ಷಿಯಲ್ ಕೆಪಾಸಿಟಿ ರಿಕ್ವೈರ್ಮೆಂಟ್ಸ್ ವಯೋಲೇಟೆಡ್ ಒಂದು ವಿಚಾರನ ಓದ್ತೇನೆ. ಅಕಾರ್ಡಿಂಗ್ ಟು ದ KTPP ಆಕ್ಟ್, ದ ಕಾಂಟ್ರಾಕ್ಟರ್ ಮಸ್ಟ್ ಶೋ 30% ಫೈನಾನ್ಷಿಯಲ್ ಕೆಪಾಸಿಟಿ ಆಫ್ ದ ಟೆಂಡರ್ ವ್ಯಾಲ್ಯೂ ವಿಚ್ ಅಮೌಂಟ್ಸ್ ಟು 1,440 crores.
ಕನಿಷ್ಠ ಪಕ್ಷ ಅವನಿಗೆ 30% ಫೈನಾನ್ಷಿಯಲ್ ಕೆಪಾಸಿಟಿ ಸ್ಟ್ರೆಂತ್ ಆ ಟೆಂಡರ್ ವ್ಯಾಲ್ಯೂ ಮೇಲೆ ಇರಬೇಕು ಅಂತಕ್ಕಂಥದ್ದು. ದಿಸ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮೇಡ್ ಬೈ KTPP, ವಿರೋಧ ಪಕ್ಷದವರದಲ್ಲ ರೂಲ್ಸ್. However, the requirement was reduced to 25% of the annual payment, lowering the financial qualification to just 107 crores, making it easy for Rajashree Electricals to qualify despite lacking the necessary financial strength. ಇಷ್ಟೇ ಅಲ್ಲ, ಇದರ ನಂತರ ಒಂದು ಸಬ್ ಕಾಂಟ್ರಾಕ್ಟ್ನ ಕೊಡ್ತಾರೆ. ಆ ಸಬ್ ಕಾಂಟ್ರಾಕ್ಟ್ ಯಾತಕ್ಕೋಸ್ಕರ ಕೊಡ್ತಾರೆ? ಫಾರ್ ದ ಸಾಫ್ಟ್ವೇರ್ ಮೇಂಟೆನೆನ್ಸ್ ಅಂತ ಕೊಡ್ತಾರೆ. ಬಿಕಾಸ್ ನಾನು ಈಗ ತಾನೇ ಹೇಳಿದೆ ಇಂಟಿಗ್ರೇಟೆಡ್ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದೆ. ಸಾಫ್ಟ್ವೇರ್ ಮೇಂಟೆನೆನ್ಸ್ ಕೊಡಬೇಕಾಗ್ತದೆ. ಆ ಸಾಫ್ಟ್ವೇರ್ ಮೇಂಟೆನೆನ್ಸ್ಗೆ ಇವರು ಕೊಟ್ಟಿರ್ತಕ್ಕಂಥದ್ದು ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಯಾರನ್ನ ಆಪ್ಟ್ ಮಾಡಿದ್ದಾರೆ ಅಂದರೆ, ಉತ್ತರ ಪ್ರದೇಶದಲ್ಲಿ ಬ್ಲಾಕ್ ಲಿಸ್ಟೆಡ್ ಆಗಿರತಕ್ಕಂಥ ಒಂದು ಕಂಪನಿಗೆ ಸಾಫ್ಟ್ವೇರ್ ಮೇಂಟೆನೆನ್ಸ್ ಕೊಡ್ತಾರೆ. ಯಾಕೆ ಸರ್? ಬೆಸ್ಕಾಂ ಅಲ್ಲಿ ಸ್ವಂತ IT ಟೀಮ್ ಇಲ್ವಾ? ಕನಿಷ್ಠ ಪಕ್ಷ ಹುಡುಕಿದ್ರೆ 80ರಿಂದ 100 ಜನ ನಮಗೆ ಸಾಫ್ಟ್ವೇರ್ ಮೇಂಟೆನೆನ್ಸ್ ಮಾಡಲಿಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಲ್ವಾ ಬೆಸ್ಕಾಂ ಅಲ್ಲಿ? ದುಡ್ಡು ಉಳಿಸ್ಲಿಕ್ಕೆ ಆಗ್ತಾ ಇರಲಿಲ್ವಾ? ಈ ತರ ಸ್ವೇಚ್ಛಾಚಾರವಾಗಿ ರಾಜ್ಯದ ತೆರಿಗೆಯ ಹಣ ಈ ರೀತಿ ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು ಹಗಲ್ ದರೋಡೆ. 15,500 ಕೋಟಿ, ನಾನು ಮೊನ್ನೆ 7,500 ಕೋಟಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇದ್ರ ಒಳಗಡೆ ಓದಿ ನೋಡಿದ ನಂತರ, ಮಾಹಿತಿ ಪಡ್ಕೊಂಡ ನಂತರ 15,500 ಕೋಟಿ ಇವತ್ತು ಲೂಟಿ ಆಗ್ತಾ ಇದೆ. ಅಂಡರ್ ದ ನೇಮ್ ಆಫ್ ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ ಇನ್ ಕರ್ನಾಟಕ.